ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಅವತ್ತಿನ ವ್ಲಾಗ್ನಲ್ಲಿ ಊರಿಗೆ ಹೋಗ್ತಾ ಇದ್ವಿ ಆ್ಯಂಡ್ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದಿತ್ತು, ಹಾಗೆ ವ್ಲಾಗ್ನ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ಶಾಪಿಂಗ್ ವೀಡಿಯೋಸ್, ಡೈಲಿ ವ್ಲಾಗ್ ವೀಡಿಯೋಸ್ ಮತ್ತು ಗೆಟ್ ರೆಡಿ ವಿತ್ ಮೀ ಎಲ್ಲ ಕಂಬೈಂಡಾಗಿ ಡೈಲಿ ವ್ಲಾಗ್ ಥರ ಶೂಟ್ ಮಾಡಿಕೊಂಡೆ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತು ಊರಿಗೆ ಹೋಗ್ತಾಯಿದ್ದೆ ಆ್ಯಂಡ್ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ಯಾರಿ ತೊಗೊಂಡೆ. ಸೊ ಇದೊಂದು ಕಾಟನ್ ಸ್ಯಾರಿ ಇದೆ, ಇದನ್ನು ಹಾಕ್ಕೊಳ್ಳೋಣ ಅಂತ ಹೇಳಿ, ಬಿಕಾಸ್ ಕಂಫರ್ಟಬಲ್ ಆಗಿರುತ್ತೆ. ಬೇರೆ ಸ್ಯಾರಿ ಹಾಕ್ಕೊಂಡ್ರೆ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಇದು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇದು ಪೂರ್ತಿ ಗ್ರೀನ್ ಇದೆ ಆ್ಯಂಡ್ ಸೇಮ್ ರನ್ನಿಂಗ್ ಬ್ಲೌಸ್ ಬಂದಿದೆ ಅದಕ್ಕೆ. ಸೊ ಪಾಪು ಮಲಗಿದ್ದಾನೆ, ಅವ್ನು ಎದ್ದೇಳೋಷ್ಟರಲ್ಲಿ ನಾನು ಸ್ನಾನ ಮುಗಿಸ್ಕೊಂಡು ರೆಡಿ ಆಗಬೇಕು. ಆ್ಯಂಡ್ ಅದಕ್ಕಿಂತ ಮುಂಚೆ ಅವ್ನು ಎದ್ಮೇಲೆ ಕೂಡ ಅವ್ನಿಗೂ ಸ್ನಾನ ಮಾಡಿಸಿ ಅವನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಿದೆ. ಸೊ ಇಲ್ಲೇ ಊರಲ್ಲೇ ಇದೆ ದೇವಸ್ಥಾನ, ಹೋಗಿರಲಿಲ್ಲ, ಸೊ ಹೋಗೋಣ ಅಂತ. ಸೊ ಬ್ಲೌಸ್ ಇದಕ್ಕೆ ಪಫ್ ಇಡಿಸ್ಬಿಟ್ಟು ಅಂದರೆ ನೆರಿಗೆ ಥರ ಮಾಡಿಸಿ ಅದಕ್ಕೆ ಲಾಸ್ಟಲ್ಲಿ ಒಂದು ಬಟನ್ ಥರ ಇಡಿಸಿದ್ದೀನಿ. ಸೊ ಚೆನ್ನಾಗಿ ಕಾಣುತ್ತೆ. ಸೊ ಸಣ್ಣ ಇರೋರಿಗೆ ಈ ರೀತಿ ಬಫ್ ಇಟ್ಟು ಅಥವಾ ರೈಸ್ಡ್ ಎಲ್ಬೋಸ್ ಥರ ಬ್ಲೌಸ್ ಹೊಲ್ಸಿದ್ರೆ ಅಂದರೆ ಪಫ್ ಥರನೇ ಸ್ವಲ್ಪ ಹಿಂಗೆ ರೈಸ್ ಮಾಡಿರೋ ಥರ ಬರುತ್ತಲ್ಲ, ಆ್ಯಂಡ್ ಆ ರೀತಿ ಬಫ್ ಥರ ಇಡಿಸೋದು, ಚಿಕ್ಕದಾಗಿ ಬಫ್ ಇಡಿಸೋದು ಆ್ಯಂಡ್ ಬಫಲ್ಲಿ ಡಿಸೈನ್ ಮಾಡಿಸೋದು ಮಾಡಿದಾಗ ಸೊ ಅಷ್ಟು ಸಣ್ಣ ಕಾಣೋದಿಲ್ಲ ನಾವು, ಆ್ಯಂಡ್ ಚೆನ್ನಾಗಿ ಕಾಣುತ್ತೆ ಕೂಡ. ಸೊ ಆವಾಗಲೇ ಸ್ಯಾರಿ ನೀಟಾಗಿ ಕಾಣಲಿಲ್ಲ. ಸೊ ಕಲರ್ ಈ ರೀತಿ ಇದೆ ಆ್ಯಂಡ್ ಇದು ಕುಚ್ಚು ಕೂಡ ಅದರಲ್ಲೇ ಬಂದಿತ್ತು. ಆ್ಯಂಡ್ ಇವಾಗ ನಾನು ಈ ಸಾರಿ ವೇರ್ ಮಾಡ್ತೀನಿ. ಆ್ಯಂಡ್ ಇಯರಿಂಗ್ಸ್ ಅದರಲ್ಲಿ ವೈಟ್ ಡಿಸೈನ್ ಇರೋದ್ರಿಂದ ನಾನು ಇದೇ ಪರ್ಲ್ ಇಯರಿಂಗ್ನ ಹಾಕ್ಕೊಳ್ತೀನಿ, ಬೇರೆದು ಹಾಕ್ಕೊಳ್ತಿಲ್ಲ. ಸೊ ಇನ್ನೂ ಬೆಳಗ್ಗೆ 8 ಗಂಟೆ ಅಷ್ಟರಲ್ಲೇ ಇಷ್ಟು ಬಿಸಿಲು ಬಂದಿದೆ. ಸೊ ನಮ್ಮ ಮನೆ ಕಿಟಕಿಯಿಂದ ಈ ರೀತಿ ಕಾಣುತ್ತೆ. ಸೊ ತೋಟದ ಮನೆ ಅಲ್ವಾ ನಮ್ಮದು, ಅದರಿಂದ ಈ ರೀತಿ ಕಾಣುತ್ತೆ. ಆ್ಯಂಡ್ ಅಮ್ಮಂಗೆ ನಾನು ಬೇಳೆ ಸಾಂಬಾರು ಮಾಡಲಿಕ್ಕೆ ಹೇಳಿದ್ದೆ. ಸೊ ಅಮ್ಮ ಅದ್ರ ಜೊತೆಗೆ ಅನ್ನ, ಬೇಳೆ ಸಾಂಬಾರು ಆ್ಯಂಡ್ ಒಂದು ಮೊಟ್ಟೆ ಕೊಟ್ಟರು. ಸೊ ಊಟ ಮಾಡ್ತಾಯಿದ್ದೀನಿ ಇವಾಗ. ಆ್ಯಂಡ್ ಇವಾಗ ಸ್ವಲ್ಪ ಅಂದರೆ ದೇವಸ್ಥಾನದ ಹತ್ರ ಹೋಗ್ತಾಯಿದ್ವಿ. ಸೊ ಇಲ್ಲೇ ಹೋಗಬೇಕು ತೋಟದ ಹತ್ರದಿಂದನೇ. ಸೊ ಇಲ್ಲಿ ತೋಟದಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅಜ್ಜಿ ತಾತ ಎಲ್ಲರೂ ಮಾತಾಡಿಸ್ತಿದ್ರು ಪಾಪುನ. ಆ್ಯಂಡ್ ಪಾಪುಗೆ ಇವಾಗ ತೋಟಕ್ಕೆ ನೀರು ಬಿಡ್ತಾರೆ ಅಂತ ಎಲ್ಲ ಗೊತ್ತು. ಸೊ ಆಟ ಆಡೋಕ್ಕೆ ಬಿಡು ಅಂತ ಹೇಳಿ ಕೇಳ್ತಾ ಇದ್ದ. ಸೊ ವಾಪಸ್ ಬಂದಮೇಲೆ ಹೆಂಗೂ ನೋಡೋದ ನೀರಿನ್ನೂ ಬರ್ತಾಯಿದ್ರೆ ಆವಾಗ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ. ಬಿಕಾಸ್ ತುಂಬ ಬಿಸಿಲಿದೆ, ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಬೇಡ ಅಂದ್ಕೊಂಡೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಮ್ಮ ಇಲ್ಲಿ ಜೇಜಿಗೆ ಹೋಗ್ತಿದ್ದೀವಿ ನಾವು ಜೇಜಿಗೆ ಹೋಗ್ತಾ ಇದ್ದೀವಿ. ಈಗ ಜೇಜಿಗೆ ಹೋಗಿ ಆಮೇಲೆ ಬಂದುಬಿಡ್ತೀವಿ. ಹೇಳು, ನೀನು ಹೇಳು. ಅದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಮ್ಮ ತೋಟದೊಳಗಡೆಯಿಂದನೇ ಹೋಗಬೇಕು. ಸೊ ಇಲ್ಲಿಂದ ಹೋಗಿ ಅಲ್ಲಿ ರೋಡ್ ಇದೆ, ಅಲ್ಲೆಲ್ಲ ಹೋಗೋದು. ಸೊ ದೇವಸ್ಥಾನ ಓಪನ್ ಇರಲಿಲ್ಲ. ಸೊ ಹೊರಗಡೆನೆ ಅಂದರೆ ಕೈ ಮುಗಿಯಮ್ಮ ಜೇಜಿಗೆ ಮತ್ತು ಕಡ್ಡಿನ ಅಲ್ಲೇ ಇಟ್ಬಿಟ್ಟು ಕೈ ಮುಗಿಯಪ್ಪ ಬಂದ್ವಿ. ಆ್ಯಂಡ್ ಪಾಪು ಸ್ವಲ್ಪ ಹೊತ್ತಿಲ್ಲೇ ಇರಿಸ್ಕೊಳ್ಳೋಣ, ಒಂದು 10 ಮಿನಿಟ್ಸ್ ಕೈ ಮುಗಿ. ಹಾಂ, ಬೊಟ್ಟಿಟ್ಕೊತಿದ್ಯಾ? ಇಟ್ಕೊಳ್ತೀನಿ ಅಂತ ಇಟ್ಕೊಳ್ತಾ ಇದ್ದಾನೆ. ನೀನು ಇಟ್ಕೊ, ನಾನು ಇಟ್ಕೊಂಡಿದ್ದೀನಿ, ನೀನು ಇಟ್ಕೊ. ಸೊ ಇದು ಅಂದರೆ ನಮ್ಮೂರಲ್ಲಿರೋ ದೇವಸ್ಥಾನನೇ. ಸೊ ಪೂಜೆ ಅಂದರೆ ಆ ಹೊರಗಡೆ ಕಡ್ಡಿ ಹೆಚ್ಚಿ ಪೂಜೆ ಅಲ್ಲೇ ಇಟ್ಬಿಟ್ಟು ಹೋಗಲಿಲ್ಲ. ಬಿಕಾಸ್ ಅವರು ಅಮ್ಮನೂ ಬರ್ತಾರೆ, ರೆಡಿ ಆಗ್ತಾಯಿದ್ರಮ್ಮ, ಅದರಿಂದ ನಾನು ಇಟ್ಕೊಂಡು ನಾನು ಒಬ್ಬಳೇ ಬಂದೆ. ಆ್ಯಂಡ್ ಇಲ್ಲಿ ಹೊರಗಡೆ ಗಿಡದಲ್ಲಿ ಹೂಗಳು ತುಂಬ ಚೆನ್ನಾಗಿ ಬಿಟ್ಟಿದ್ವು. ಸೊ ಪೂಜೆಗೆಲ್ಲ ಯೂಸ್ ಮಾಡ್ಕೊಳ್ತಾರೆ ಇದನ್ನು, ದೇವಸ್ಥಾನದ ಅಂದರೆ ಗಿಡಗಳನ್ನೇ. ಸೊ ಪಾಪಕ್ಕೆ ತೋರಿಸ್ತಾ ಇದೆ ದೂರ ನಿಲ್ಲಿಸ್ಕೊಂಡು. ಅವನು ಹತ್ರ ಹೋದರೆ ಕಿತ್ಬಿಟ್ಟು ಬಾಯಲ್ಲಿ ಹಾಕೊಳ್ಳೋದು ಹಿಂಗೆ ಮಾಡ್ತಿರ್ತಾನೆ. ಸೊ ದೂರದಿಂದನೇ ತೋರಿಸಿ ಬಂದ್ವಿ. ನಾನು ಒಂದು ಕಡೆ ಬುಟ್ಟಿಟ್ಟಿದ್ದೀನಿ, ನಾನು ಆವಾಗಲೇ ತೋರಿಸೋದನ್ನೆಲ್ಲ ಬುಟ್ಟಿಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು. ಇನ್ನು ಮಿಕ್ಕಿದ್ದು ನನ್ನ ತಲೆಯಲ್ಲಿ ಎಲ್ಲೆಲ್ಲಿ ಬುಟ್ಟು ಕಾಣ್ತದೆ ಅದೆಲ್ಲ ಅವನೇ ಇಟ್ಟಿರೋದು. ಸೊ ಎಲ್ಲಾದರೂ ಕುಂಕುಮ ಅರಿಶಿನ ನೋಡಿದ್ರೆ ಸಾಕು ತೊಗೊಂಡು ಬಂದುಬಿಟ್ಟು ಬುಟ್ಟು ಅಂತ ಹೇಳಿಬಿಟ್ಟು ಇಡ್ತಾ ಇರ್ತಾನೆ. ಸೊ ಮನೆಗೆ ಬಂದ್ವಿ, ಸ್ಯಾರಿ ಎಲ್ಲ ವೇರ್ ಮಾಡಿದೆ. ಸೊ ಗೆಟ್ ರೆಡಿ ವಿತ್ ಮೀ ಅಂತ ವಿಡಿಯೋ ಮಾಡ್ತಾರೆ ಕೆಲವೊಬ್ಬರು, ಅಂದರೆ ಅವರು ಎಲ್ಲ ಮೇಕಪ್ ಯೂಸ್ ಮಾಡಿ ಮಾಡ್ಕೊಳ್ತಾರಲ್ಲ. ಸೊ ನಾನು ಆ ರೀತಿ ಏನೂ ಮಾಡೋದಿಲ್ಲ, ಸಿಂಪಲಾಗಿ ಜಸ್ಟು ಏನು ಆಕ್ಸೆಸರೀಸ್ ಏನಿರುತ್ತೆ, ಜ್ಯುವೆಲ್ರೀಸ್, ಸ್ಯಾರಿ ಅಥವಾ ಔಟ್ಫಿಟ್ ಈ ಥರದ್ದು ಮಾತ್ರ. ಬಿಕಾಸ್ ನನಗೆ ಮುಂಚೆಯಿಂದನೂ ಅಷ್ಟೇ ಏನಾದರೂ ಲೈಕ್ ಫೌಂಡೇಶನ್ಸ್ ಇದನ್ನೆಲ್ಲ ಯೂಸ್ ಮಾಡಿದ್ರೆ ವಿತಿನ್ ಒಂದು 3-4 ಅವರ್ಸಲ್ಲೇ ಸ್ಕಿನ್ನೆಲ್ಲ ಇರಿಟೇಟ್ ಆಗೋಕ್ಕೆ ಶುರುವಾಗಿ ಪಿಂಪಲ್ಸ್ ಆಗುತ್ತೆ. ಸೊ ಅದರಿಂದ ನಾನು ಏನು ಯೂಸ್ ಮಾಡೋದಿಲ್ಲ, ಜಸ್ಟ್ ನಾರ್ಮಲ್ ಸ್ಕಿನ್ ಕೇರ್ ಏನು ಮಾಡ್ತೀವಿ ಅಷ್ಟೇ, ಮಾಯ್ಶ್ಚರೈಸರ್ ಹಾಕಿ ಸನ್ಸ್ಕ್ರೀನ್ ಹಾಕಿ ಜಸ್ಟ್ ಬುಟ್ಟಿಡೋದು ಮತ್ತು ಜ್ಯುವೆಲ್ರೀಸ್ ಇದನ್ನೇ ಅದನ್ನು ಏನೇನು ಹಾಕ್ತೀನಿ ಅದನ್ನು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಥರ ಶೂಟ್ ಮಾಡ್ಕೊಳ್ತೀನಿ ಅಷ್ಟೇ.
ಸೊ ಇವಾಗ ತಲೆಗೆ ಸ್ನಾನ ಮಾಡಿದೆಲ್ಲ ಕೂದಲೆಲ್ಲ ಒಣಗಿಸಿ ನನಗೆ ಈ ರೀತಿ ಸೈಡ್ಗೆ ಜಡೆ ಎಣಿಯೋದು ಅಂದರೆ ಇಷ್ಟ. ಸೊ ಕ್ರಾಪ್ ತೆಗ್ದುಬಿಟ್ಟು ಈ ರೀತಿ ಸೈಡ್ಗೆ ಹಾಕ್ಕೊಳ್ತೀನಿ. ನಾನು ಮುಂಚೆನೂ ಇದೇ ಜಾಸ್ತಿ ಹಾಕ್ತಿದ್ದಿದ್ದು. ನನಗೆ ಹಿಂದೆ ಜಡೆ ಹಾಕೋದ್ಕಿಂತ ಹಿಂಗೆ ಸೈಡ್ಗೆ ಹಾಕಿದ್ರೆ ಏನೋ ಕಂಫರ್ಟ್ ಅನಿಸುತ್ತೆ. ಸೊ ಅದರಿಂದ ಹಂಗೆ ಹಾಕ್ಕೊಳ್ತೀನಿ. ರೆಡಿ ಆಗಿದ್ದಾಯಿತು ಆ್ಯಂಡ್ ಇವಾಗ ಅಮ್ಮಂಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಅಮ್ಮನೂ ಕೂಡ ಹೊರಟರು. ಆ್ಯಂಡ್ ಇವತ್ತು ಸ್ವಲ್ಪ ಶಾಪಿಂಗ್ ಮಾಡೋದಿದೆ, ಸ್ವಲ್ಪ ಡ್ರೆಸ್ಸಸ್ ತೊಗೊಳ್ಳೋಣ ಅಂತ ಹೇಳಿ. ನನಗೇನಂದರೆ ನಮ್ಮೂರಿನಲ್ಲಿ ಅಂದರೆ ತುರುವೇಕೆರೆಯಲ್ಲಿ ಅಷ್ಟು ನನಗೆ ಇಷ್ಟ ಆಗೋದಿಲ್ಲ. ಬಿಕಾಸ್ ಏನಂದರೆ ಒಂದು ಪರಿಚಯ ಇರೋ ಕಡೆಯಲ್ಲಿ ತೊಗೊಂಡ್ರೇನಂದರೆ ನಮಗೆ ಬೇಕಾಗಿರೋದು ಕಲೆಕ್ಷನ್ಸ್ ಏನಿರುತ್ತೆ ಅದನ್ನು ತೋರಿಸ್ತಾರೆ. ಆ್ಯಂಡ್ ನಮಗೂ ಕೂಡ ಒಂಥರ ಫ್ರೀ ಅನಿಸುತ್ತೆ ತೊಗೊಳ್ಳಿಕ್ಕೆ. ಸೊ ಅದರಿಂದ ನಾನು ಅಷ್ಟಾಗಿ ಅಲ್ಲೇನೂ ತೊಗೊಳ್ಳೋದಿಲ್ಲ. ಏನಾದರೂ ಎಮರ್ಜೆನ್ಸಿಗೆ ಏನಾದರೂ ಬೇಕಿದ್ದರೆ ತೊಗೊಳ್ತೀನಿ ಅಥವಾ ಆನ್ಲೈನಲ್ಲಿ ಶಾಪ್ ಮಾಡ್ಕೊಳ್ತೀನಿ. ಹೋದ ಸಲ ನಾನು ನನ್ನ ಸಿಸ್ಟರ್ ಹತ್ರ ತರಿಸಿದ್ನಲ್ಲ ಅದೇ ರೀತಿ 3 ಪೀಸ್ ಸೆಟ್ಗಳನ್ನ ತೊಗೊಳ್ಳೋಣ ಸ್ವಲ್ಪ ಗ್ರ್ಯಾಂಡ್ ಇರೋದನ್ನ ಅಂತ ಹೇಳಿಬಿಟ್ಟು ಬಂದೆ. ಇಲ್ಲಿ ಚೆನ್ನಾಗಿರ್ತವೆ ಆ್ಯಕ್ಚುಲಿ. ಯೂನಿಕ್ ಅಂತ ಹೇಳಿಬಿಟ್ಟು ಕುಣಿಗಲ್ನಲ್ಲಿದೆ. ಸೊ ಜ್ಞಾನಭಾರತಿ ಸ್ಕೂಲ್ ಆ್ಯಂಡ್ ಕಾಲೇಜ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇರೋದು ಮೇನ್ ರೋಡ್ನಲ್ಲಿ. ಸೊ ನಾನು ಮುಂಚೆಯಿಂದನೂ ಅಂದರೆ ಬ್ಯಾಂಗ್ಳೂರಿಂದ ಊರಿಗೆ ಶಿಫ್ಟ್ ಆದಮೇಲೆ ಮದುವೆ ಆದಮೇಲಿಂದನೂ ಕೂಡ ನಾನು ಇಲ್ಲೇ ತೊಗೊಳ್ಳೋದು ಬಟ್ಟೆಗಳನ್ನೆಲ್ಲ, ಅಥವಾ ಆನ್ಲೈನಲ್ಲಿ ಬಿಟ್ಟು ಬೇರೆ ಎಲ್ಲೂ ತೊಗೊಳ್ಳಿಕ್ಕೆ ಹೋಗೋದಿಲ್ಲ. ಸೊ ಬಂದ್ವಿ. ತುಂಬ ನಾರ್ಮಲಾಗಿ ಜನ ಇದ್ದೇ ಇರ್ತಾರೆ. ಸೊ ಅವ್ರದ್ದೆಲ್ಲರದು ಮುಗಿಲಿ ಆಮೇಲೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು 1-2 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಸೊ 2 ಕೋಟ್ ಸೆಟ್ ಅಂದರೆ 3 ಪೀಸ್ ಸೆಟ್ ತೊಗೊಂಡು ನಾರ್ಮಲ್ ಲೆಗ್ಗಿನ್ಸ್ ಮತ್ತು ಕುರ್ತಾ ಎಲ್ಲ ಬೇಕಿತ್ತು ಅದನ್ನು ತಗೊಂಡೆ. ಸೊ ಹೊರಗಡೆ ಅಲ್ಲೇ ಪಾನಿಪುರಿ ಶಾಪ್ ಕೂಡ ಇದೆ. ಸೊ ತಿನ್ನೋಣ ಅಂತ ಹೇಳಿಬಿಟ್ಟು ಬಂದೆ. ಚೆನ್ನಾಗಿರುತ್ತೆ. ಆ್ಯಂಡ್ ಅದಾದಮೇಲೆ ಅಮ್ಮ ಅಪ್ಪ ಅದನ್ನು ನಾನೇನು ತಿಂದೆ ಅದನ್ನು ತಿನ್ನೋದಿಲ್ಲ. ಸೊ ಮಸಾಲೆ ಪುರಿ ಕೊಡಿಸಿ ಅಂತ ಕೇಳಿದೆ. ಸೊ ಅಲ್ಲಿಗೆ ಕರ್ಕೊಂಡು ಬಂದರು ಕೊಡಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು. ಸೊ ಅಪ್ಪ ಅಲ್ಲಿ ತೊಗೊಂಡು ಬರ್ತೀನಿ ಅಂತ ಹೋಗಿದ್ದರು. ಆ್ಯಂಡ್ ಪಾಪುಗೇನಂದರೆ ಈ ರೀತಿ ತಿನ್ನಬೇಕಾದ್ರೆಲ್ಲ ಅವನಿಗೂ ತಿನ್ಬೇಕನ್ಸುತ್ತೆ. ಸೊ ಕೇಳ್ತಾ ಇರ್ತಾನೆ. ಅದರಿಂದ ಸ್ವಲ್ಪ ಸೌತೆಕಾಯಿ ಇತ್ತಲ್ಲ ಅದನ್ನೇ ಅವ್ರ ಹತ್ರ ತೊಗೊಂಡು ಬಂದುಬಿಟ್ಟು ಕೊಟ್ವಿ, ತಿಂತಾ ಇದ್ದ. ಸೊ ನನ್ನ ಜೊತೆ ಅಮ್ಮ ಕೂಡ ಬರ್ತಾರೆ ನನ್ನ ಬಿಟ್ಟು ಬರಲಿಕ್ಕೆ ಅಂತ ಹೇಳಿ. ಗೊಗ್ಗ ಕ್ಯೂಟ್ ಗೊಗ್ಗ ಎಲ್ಲ ಹೋಯ್ತು. ಗೊಗ್ಗ ಗೊಗ್ಗ ಅಯ್ಯೋ ಎಷ್ಟು ಖುಷಿ ಆಯಿತು ಗೊಗ್ಗಂಗೆ. ಖುಷಿ ಗೊಗ್ಗ. ಇನ್ನೊಂದ್ಸಲ ಗೊಗ್ಗ. ಸೊ ಇದಾದಮೇಲೆ ಅಜ್ಜಿ ಮನೆ ಹತ್ರ ಬಂದಿದ್ವಿ. ಇಲ್ಲಿ ತೊಟ್ಟಿ ಇದೆ. ಸೊ ಮೊದಲಿಂದನೂ ಇದೆ ಇಲ್ಲಿ. ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ಆಟ ಆಡ್ತಾಯಿದ್ವಿ. ನೀರಿನಲ್ಲಿ ಅಂದರೆ ತಾತನ ಹತ್ರ ಕೇಳಿ ನೀರಿನಲ್ಲಿ ಆಟ ಆಡ್ತಾಯಿದ್ವಿ. ಸೊ ಅದೆಲ್ಲ ನೆನಪಾಗುತ್ತೆ. ಅಜ್ಜಿ ಮನೆಗೆ ಬಂದರೆ, ಅಜ್ಜಿ ಮನೆ ನಮ್ಮೂರಿನಲ್ಲೇ ಇರೋದು. ಸೊ ಅಜ್ಜಿ ಮನೆಗೆ ಬಂದು ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಪಾಪು ಅಮ್ಮನ ಜೊತೆನೇ ಬಂದಿದ್ದ. ಸೊ ಪಾಪುನ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರಿಗಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ